ನಮ್ಮ ಬೆಳಗಾವಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಮ್ಮ ಕೋರಿಕೆ ಮೇರೆಗೆ ಆಗಮಿಸಿದಂಥ ತಮಗೆಲ್ಲರಿಗೂ ವಂದನೆಗಳು. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಎರಡು. ಮೊದಲನೇದಾಗಿ ಡಿಸೆಂಬರ್ ತಿಂಗಳ 13ನೇ ತಾರೀಕು ಶನಿವಾರದಂದು ಈ ವರ್ಷದ 4ನೇ ಮತ್ತು ಕೊನೆಯ ಲೋಕ್ ಅದಾಲತ್ತು ನಡೀಲಿಕ್ಕಿದೆ. ತಮಗೆ ಈ ಮೊದಲು ಆದಂಥ ಲೋಕ್ ಅದಾಲತ್ಗಳ ಬಗ್ಗೆ ತಾವು ಈಗಾಗಲೇ ಸಾಕಷ್ಟು ಪ್ರಚಾರವನ್ನು ನಮಗೆ ಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಮೊದಲು ನಡೆದಂತೆ ಈ ವರ್ಷದ ಕೊನೆಯ ಲೋಕ್ ಅದಾಲತ್ತು ನಾಡ್ದು ಡಿಸೆಂಬರ್ 13ನೇ ತಾರೀಕಿನಂದು ನಡೀತಾ ಇದೆ. ನಾವೆಲ್ಲರೂ ಕೂಡ ಈ ಬಗ್ಗೆ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದೇವೆ. ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳು ಮತ್ತು ನ್ಯಾಯಾಲಯದಲ್ಲಿ ಬರಬಹುದಾದಂಥ ವ್ಯಾಜ್ಯಪೂರ್ವ ಪ್ರಕರಣಗಳನ್ನ ಗುರುತು ಮಾಡಿಕೊಂಡು ಅವುಗಳನ್ನ ಲೋಕ್ ಅದಾಲತ್ನಲ್ಲಿ ರಾಜಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಿದ್ದೇವೆ. ಅದೇ ರೀತಿ ಕ್ರಿಮಿನಲ್ ಕೇಸ್ಗಳಲ್ಲೂ ಕೂಡ ಅಷ್ಟೇ, ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಆರೋಪಿತರಿಗೆ, ಫಿರ್ಯಾದಿದಾರರಿಗೆ ಮತ್ತು ಪೊಲೀಸ್ ಪ್ರಕರಣಗಳಲ್ಲಿ ಆರೋಪಿತರಿಗಳಿಗೆಲ್ಲ ನೋಟಿಸ್ ಕಳಿಸ್ಕೊಂಡು ಅವರನ್ನ ಪ್ರತಿದಿನ ನಾವು ಸಂಧಾನ ಮಾಡಿಕೊಂಡು ಆ ದಿನ ಸಂಧಾನದ ಮೂಲಕ ಈ ಪ್ರಕರಣಗಳಿಗೆ ರಾಜಿಯಲ್ಲಿ ತೀರ್ಮಾನ ಮಾಡಲಿಕ್ಕಿದ್ದೇವೆ. ಎರಡನೇ ಕಾರಣ, ತಮಗೆ ಈಗಾಗಲೇ ನಿನ್ನೆ ಎಲ್ಲ ಮೊನ್ನೆ ರಾಜ್ಯ ಸರ್ಕಾರದ ಪ್ರಕಟಣೆ ತಮಗೆ ಕೂಡ ಗೊತ್ತಿರಬಹುದು. ಕಳೆದ ಬಾರಿಯ ಲೋಕ್ ಅದಾಲತ್ನಂತೆ ಈ ಬಾರಿಯೂ ಕೂಡ ಪೊಲೀಸ್ ಚಲನ್ ಟ್ರಾಫಿಕ್ ಕೇಸಸ್ಗಳಿದೆ. ಅದಕ್ಕೆ ಸರ್ಕಾರ 50% ರಿಯಾಯಿತಿಯನ್ನ ಕೊಡಲು ಒಪ್ಪಿಕೊಂಡು ಒಂದು ಪ್ರಕಟಣೆಯನ್ನ ಹೊರಡಿಸಿದೆ. ಇದು ಕೂಡ ಲೋಕ್ ಅದಾಲತ್ನ ಉದ್ದೇಶದಿಂದಲೇ ನಡೆಯುವ ಕಾರಣ 12ನೇ ತಾರೀಕಿನವರೆಗೆ ಈ ರೀತಿ ಟ್ರಾಫಿಕ್ ಚಲನಗಳನ್ನ 50% ರಿಯಾಯಿತಿಯೊಂದಿಗೆ ಪ್ರಕರಣವನ್ನ ಮುಕ್ತಾಯಗೊಳಿಸಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ನಾವು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಮತ್ತು RTOದವರ ಸಹಯೋಗದೊಂದಿಗೆ ಬೆಳಗಾವಿ ನಗರದ ಬಹಳಷ್ಟು ಕಡೆ ಈ ರೀತಿ ಟ್ರಾಫಿಕ್ ಚಲನ್ಗಳನ್ನ ಕಟ್ಟಿ ಪ್ರಕರಣಗಳನ್ನ ಮುಕ್ತಾಯ ಮಾಡುವುದಕ್ಕೆ ಕೌಂಟರ್ಗಳನ್ನ ತೆರೀಲಿಕ್ಕಿದ್ದೇವೆ. ಈಗಾಗಲೇ ಪೊಲೀಸ್ ಠಾಣೆಗಳಲ್ಲಿ ಈ ಬಗ್ಗೆ ತಯಾರಿಯಾಗಿದ್ದು ತಮಗೆ ಕೂಡ ಪೊಲೀಸ್ ಇಲಾಖೆಯಿಂದ ಈ ಬಗ್ಗೆ ಮಾಹಿತಿ ಬಂದಿರಬಹುದು. ಇದು ಪೊಲೀಸ್ ಠಾಣೆ ಅಲ್ಲದೆ ನಾವು ನ್ಯಾಯಾಲಯದ ಆವರಣದಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಕೂಡ ಕೌಂಟರ್ಗಳನ್ನ ತೆಗೆಸಿ ಯಾರ್ಯಾರು ಈ ರೀತಿ ಟ್ರಾಫಿಕ್ ಚಲನ್ ಪ್ರಕರಣಗಳಲ್ಲಿ ಅವರ ವಿರುದ್ಧ ಮತ್ತು ಅವರ ವಾಹನದ ವಿರುದ್ಧ ಪ್ರಕರಣ ದಾಖಲಾಗಿದೆಯೋ ಅಂತವರು 50% ಅವರಿಗೆ ರಿಯಾಯಿತಿಯನ್ನ ಕೊಟ್ಟು ಆ ಫೈನ್ ಮೂಲಕ ಅವರು ಪ್ರಕರಣವನ್ನ ಮುಕ್ತಾಯಗೊಳಿಸಲಿಕ್ಕೆ ಒಂದು ಅವಕಾಶವನ್ನ ಕೊಡಲಾಗಿದೆ. ನಾನು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ಕೋರಿಕೊಳ್ಳುವುದೇನಂತ ಹೇಳಿದ್ರೆ, ಇಂಥ ಒಂದು ಸದಾವಕಾಶವನ್ನ ಎಲ್ಲರೂ ಕೂಡ ಪಡಿಬೇಕು. ಸಾಕಷ್ಟು ಪ್ರಕರಣಗಳು, ನ್ಯಾಯಾಲಯದಲ್ಲಿರುವ ಪ್ರಕರಣಗಳು ಕೂಡ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥ ಆಗಬೇಕು. ಅದೇ ರೀತಿ ಟ್ರಾಫಿಕ್ ಚಲನ್ ಪ್ರಕರಣ, RTO ಚಲನ್ ಪ್ರಕರಣಗಳನ್ನು ಕೂಡ ಇತ್ಯರ್ಥ ಮಾಡಿಕೊಂಡು ಜನರು ಅದರ ಸದುಪಯೋಗವನ್ನು ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಜಿಲ್ಲಾ ಕೇಂದ್ರ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ಇಳಿದ 14 ಕಡೆ ತಾಲೂಕು ಕೇಂದ್ರಗಳಲ್ಲಿ ಈ ತಾಲೂಕು ನ್ಯಾಯಾಲಯಗಳ ಸಮುಚ್ಚಯದಲ್ಲಿ ಈ ಲೋಕ್ ಅದಾಲತ್ ಕಾರ್ಯಕ್ರಮಗಳು ನಡೆದಿದೆ. ಎಲ್ಲಾ ತಾಲೂಕುಗಳಲ್ಲಿ ಅಲ್ಲಿಯ ನ್ಯಾಯಾಧೀಶರು ಈ ಬಗ್ಗೆ ತಯಾರಿಯನ್ನ ಮಾಡಿದ್ದಾರೆ. ಪಕ್ಷಗಾರರಿಗೆ ನೋಟಿಸ್ ಅನ್ನ ಕೊಟ್ಟು ಪ್ರಕರಣಗಳನ್ನ ಸಾಕಷ್ಟು ಇತ್ಯರ್ಥ ಮಾಡುವ ಬಗ್ಗೆ ಸಾಕಷ್ಟು ತಯಾರಿಯನ್ನ ಮಾಡಲಾಗಿದೆ. ನಾವು ಕಳೆದ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿರುವಂತ ಸುಮಾರು 14,500 ಪ್ರಕರಣಗಳನ್ನ ಇತ್ಯರ್ಥ ಮಾಡಿದ್ವಿ. ನಾವು ಈಗಾಗಲೇ ಸುಮಾರು 20,000 ಪ್ರಕರಣಗಳನ್ನ ಗುರುತು ಮಾಡಿದ್ದೇವೆ, ರಾಜಿ ಆಗಬಹುದು ಅಂತೇಳಿ. ನಮ್ಮ ನಿರೀಕ್ಷೆಯ ಪ್ರಕಾರ ಸುಮಾರು 15ರಿಂದ 16,000 ಪ್ರಕರಣಗಳು, ನ್ಯಾಯಾಲಯದಲ್ಲಿರುವ ಪ್ರಕರಣಗಳು ಇತ್ಯರ್ಥ ಆಗಬಹುದು. ಇನ್ನು ನ್ಯಾಯಾಲಯಕ್ಕೆ ಬರಬಹುದಾದಂತ ವ್ಯಾಜ್ಯಪೂರ್ವ ಪ್ರಕರಣಗಳು ನಾವು ಕಳೆದ ಲೋಕ್ ಅದಾಲತ್ನಲ್ಲಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಇತ್ಯರ್ಥ ಮಾಡಿದ್ವಿ. ಈ ವರ್ಷ ಕೂಡ ಅದಕ್ಕಿಂತಲೂ ಹೆಚ್ಚಿನ ಪ್ರಕರಣಗಳನ್ನ ಇತ್ಯರ್ಥ ಮಾಡ್ತಾ ಇದ್ವಿ. ಅಂದ್ರೆ ನಾವು ಈಗ ನಮ್ಗೆ ಅದರ ಬಗ್ಗೆ ಕೆಲವೊಂದು ವಿಶೇಷ ಪ್ರಕರಣಗಳ
ಬಗ್ಗೆ ನಾವು ಆ ದಿನ ಲೋಕ್ ಅದಾಲತ್ ದಿನ ನಿಮ್ಗೆ ಮಾಹಿತಿಯನ್ನ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಅದು ನಮ್ಗೆ ಈಗ ಕೆಲವೊಂದು ಈಗ ಸಂಧಾನ ನಡೀತಾ ಇದೆ. ಮುಖ್ಯವಾಗಿ ಈ ವೈವಾಹಿಕ ಪ್ರಕರಣಗಳಲ್ಲಿ ಗಂಡ ಹೆಂಡತಿ ಒಟ್ಟಾಗಿ ನಡೆದುಕೊಂಡು ಹೋಗುದು, ಅದೇ ರೀತಿ ಹಳೆಯ ಪ್ರಕರಣಗಳ ಇತ್ಯರ್ಥ, ಮೋಟಾರು ವಾಹನ ಕಾಯ್ದೆಯಲ್ಲಿ ಅತಿ ಹೆಚ್ಚು ಪರಿಹಾರವನ್ನ ಕೊಡುವುದು, ಇಂಥ ಪ್ರಕರಣಗಳ ಬಗ್ಗೆ ನಾವು ನಿಮ್ಗೆ ಲೋಕ್ ಅದಾಲತ್ ದಿವಸ ಖಂಡಿತವಾಗಿ ಮಾಹಿತಿಯನ್ನ ಕೊಡ್ತೇವೆ ಸರ್. ಸರ್, ಈ ಒಟ್ಟಾರೆ ಈ ಲೋಕ್ ಅದಾಲತ್ನಲ್ಲಿ ಕೇಸಸ್ ರಿಸಾಲ್ವ್ ಆಗೋದ್ರಿಂದ ಆಲ್ರೆಡಿ ಬಹಳಷ್ಟು ಹೊರೆ ಇದೆ ಸರ್ ನ್ಯಾಯಾಲಯದಲ್ಲಿ, ಬಹಳಷ್ಟು ಪ್ರಕರಣಗಳು ಬ್ಯಾಚ್ಗಳು ಬಂದಿದೆ. ಸೊ ಎಷ್ಟು ಹೊರೆ ಕಡಿಮೆ ಆಗಿದೆ ಪರ್ಸೆಂಟೇಜ್? ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಾ ನ್ಯಾಯಾಲಯಗಳಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಇದೆ. ನಮ್ಮಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಾಲಯಗಳ ಸ್ಥಾಪನೆ ಆಗಿಲ್ಲ, ನ್ಯಾಯಾಧೀಶರ ನೇಮಕ ಆಗಿಲ್ಲ. ಈಗ ನ್ಯಾಯಾಲಯದಲ್ಲಿ ನಾವು ಕೆಲವೊಂದು ಪ್ರಕರಣಗಳನ್ನ ಅದು ನ್ಯಾಯಾಲಯಕ್ಕೆ ತೀರ್ಮಾನ ಮಾಡುವ ಪ್ರಕರಣಗಳಲ್ಲ, ಅದು ರಾಜಿಯಲ್ಲಿ ಮುಕ್ತಾಯ ಮಾಡುವಂತಹ ಪ್ರಕರಣಗಳು. ಇವುಗಳನ್ನು ನ್ಯಾಯಾಲಯದಲ್ಲಿ ಇಟ್ಕೊಂಡ್ರೆ ನ್ಯಾಯಾಲಯದ ಒಂದು ಏನು ಅವಧಿ ಸಮಯ, ವಕೀಲರ ಸಮಯ, ಪಕ್ಷಗಾರರ ಸಮಯ ಅದಕ್ಕೆ ಮೀಸಲಾಗುತ್ತೆ ಅಂತ ಎನ್ನುವ ಕಾರಣಕ್ಕಾಗಿ ನಾವು ನ್ಯಾಯಾಲಯದಲ್ಲಿರುವ ಇಂತಹ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಂಡು ನಮ್ಮ ಸಮಯವನ್ನ ಬಹಳ ಕ್ಲಿಷ್ಟಕರವಾದಂತ ಕೆಲವು ಪ್ರಕರಣಗಳು, ಘೋರವಾದಂತ ಕ್ರಿಮಿನಲ್ ಪ್ರಕರಣಗಳು ಇಂಥದಕ್ಕೆ ನಾವು ಮೀಸಲಿಟ್ಟು ಅದನ್ನು ನಾವು ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ನಾವು ನಮ್ಮ ಸಮಯವನ್ನ ನಿಗದಿಪಡಿಸಲಿಕ್ಕೆ ಇದು ಲೋಕ್ ಅದಾಲತ್ ಇರುವುದೇ ಅದೇ ಕಾರಣಕ್ಕಾಗಿ ಸರ್. ಜಮೀನು ವಿವಾದ ಹೌದು, ಅವು ಬಹಳಷ್ಟು ವರ್ಷಾನುಗಟ್ಟಲೆ ಹೋಗುತ್ತೆ. ದೇ ಡೋಂಟ್ ಗೆಟ್ ಎಂಡ್. ಸೊ ಅಂತ ಪ್ರಕರಣಗಳನ್ನ ನೀವು ಇದರಲ್ಲಿ ಲೋಕ್ ಅದಾಲತ್ನಲ್ಲಿ ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಎಲ್ಲಾ ವಿವಾದಗಳು ಒಂದೇ ರೀತಿ ಇರುವುದಿಲ್ಲ. ಈಗ ಖರೀದಿ ವ್ಯವಹಾರ ಆಗಿರ್ಬೋದು, ಆಸ್ತಿ ಮತ್ತು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ನಡುವಿನ ಪಾಲು ವಿವಾದ ಕೂಡ ಆಗಿರ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ಉಭಯ ಪಕ್ಷಗಾರರು ನಮ್ಮಲ್ಲಿ ಹೇಳ್ತಾರೆ, ಅವರ ವಕೀಲರು, ಇದೊಂದು ಸ್ವಲ್ಪ ವಿವಾದ, ಕಡಿಮೆ ವಿವಾದ ಇದೆ, ರಾಜ್ಯದಲ್ಲಿ ಮಾಡಬಹುದು ಅಂತ ನಮ್ಗೆ ಹೇಳಿದಾಗ ನಾವು ಆ ಪ್ರಕರಣವನ್ನ ಲೋಕ್ ಅದಾಲತ್ನಲ್ಲಿ ಕಳಿಸ್ತೇವೆ. ಅದೇ ರೀತಿ ಕೆಲವೊಂದು ಪ್ರಕರಣಗಳಲ್ಲಿ ನಾವು ಸ್ವಲ್ಪ ವಾದ ವಿವಾದ ಕೇಳಿದಾಗ ನ್ಯಾಯಾಧೀಶರಿಗೆ ಮನವರಿಕೆ ಆಗುತ್ತೆ, ಇದು ನಾನು ತೀರ್ಪು ಮಾಡಿ ತೀರ್ಮಾನ ಮಾಡುವ ವಿಷಯ ಅಷ್ಟು ದೊಡ್ಡದೇನಲ್ಲ, ಇದು ರಾಜಿಯಲ್ಲಿ ಮಾಡಬಹುದು, ಸಣ್ಣ ಒಂದು ವಿಚಾರ ಮಾತ್ರ ಇದೆ ಅಂತ. ತಮ್ಗೆ ಗೊತ್ತಿರೋದಾಗೆ ಲೋಕ್ ಅದಾಲತ್ನಲ್ಲಿ ಸಂಧಾನಕಾರರು ಅಂತ ಇರ್ತಾರೆ. ಅವರು ಒಬ್ರು ನ್ಯಾಯಾಧೀಶರು ಮತ್ತು ವಕೀಲರು, ಅವರಿಬ್ಬರನ್ನ ಪಕ್ಷಗಾರರು ಕರೆಸಿ ಸಂಧಾನ ಮಾಡಿ ಮಾತನಾಡಿದಾಗ ಹಲವಾರು ನ್ಯಾಯಾಲಯಕ್ಕೆ ಹೇಳದೇ ಇರುವಂತ ಕೆಲವು ವಿಷಯಗಳು ಹೊರಗೆ ಬರುತ್ತೆ. ಆ ರೀತಿ ಹೊರಗೆ ಬಂದಾಗ ಅವರ ನಡುವೆ ಸಂಧಾನ ಆಗಿ ರಾಜಿ ಆಗುತ್ತೆ. ಕೆಲವೊಮ್ಮೆ ನ್ಯಾಯಾಲಯದಲ್ಲಿ ಎಲ್ಲ ನಿಜವಾದ ವಿಷಯಗಳು ಹೊರಗೆ ಬರಲ್ಲ, ಅದು ಪಕ್ಷಗಾರರನ್ನ ಒಬ್ಬರೊಬ್ಬರನ್ನು ಕುಳಿತು ಆತ್ಮೀಯವಾಗಿ ಮಾತನಾಡಿದಾಗ ಮಾತ್ರ ಹೊರಗೆ ಬರುತ್ತೆ. ಸರಿ, ಲೋಕ್ ಅದಾಲತ್ ಒಂದ್ಸರಿ ಬಗೆಹರದ ಪ್ರಕರಣಗಳು ಅವ್ರಿಗೆ ಮತ್ತೆ ಅವಕಾಶ ಇಲ್ಲ ಸರ್? ಇಲ್ಲ, ಅದೇ ವಿಶೇಷತೆ. ನಾನು ತೀರ್ಮಾನ ಮಾಡಿ ತೀರ್ಪು ಕೊಟ್ರೆ ಅದರ ಮೇಲೆ ಮೇಲ್ಮನವಿಗೆ ಅವಕಾಶ ಇದೆ. ಹೈಕೋರ್ಟಿಗೆ ಹೋಗ್ಬೋದು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು, ಅವಕಾಶ ಇದೆ. ಲೋಕ್ ಅದಾಲತ್ನ ವಿಶೇಷ ಅಂತ ಹೇಳಿದ್ರೆ ಅದು ಇಬ್ಬರು ಪಕ್ಷಗಾರರು ಒಪ್ಪಿಕೊಂಡು ರಾಜಿ ಮಾಡಿ ಮುಕ್ತಾಯ ಆಗಿರೋದ್ರಿಂದ ಅದು ಅಂತಿಮವಾಗಿರುತ್ತೆ. ಅದೇ ವಿಶೇಷತೆ.